ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲವ್ಲಿ ಇಂಡಿಪೆಂಡೆಂಟ್ ಹೌಸ್. ರೋಡ್ ಬಿಡ್ ನೋಡ್ಬೋದು, 30 ಅಡಿ ಟಾರ್ ರೋಡ್ಗಳು 2 ಸೈಡ್ ಅಲ್ಲೂ ಬರುತ್ತೆ. ನಾರ್ತ್ ಫೇಸಿಂಗ್ ಅಲ್ಲೂ ನಮಗೆ 30 ಫೀಟ್ ಇದೆ, ಈಸ್ಟ್ ಫೇಸಿಂಗ್ ಅಲ್ಲಿ ಕೂಡ ನಮಗೆ 30 ಫೀಟ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುವಂತದ್ದು. ಈ ಪ್ರಾಪರ್ಟಿಯಿಂದ ನಮ್ಗೆ ರಾಷ್ಟ್ರೋತ್ತನ ಸ್ಕೂಲು BSK 6 ಸ್ಟೇಜ್ ಅಲ್ಲಿ ಬರುವಂತಹ ರಾಷ್ಟ್ರೋತ್ತನ ಸ್ಕೂಲು ಜಸ್ಟ್ 1 ಕಿಲೋಮೀಟರ್ ಇದೆ. ವಾಕಬಲ್ ಅಲ್ಲಿ ನಮ್ಗೆ 12 ನಿಮಿಷ ತೋರಿಸ್ತಾ ಇದೆ. ಗೂಗಲ್ ಮ್ಯಾಪ್ ಅಲ್ಲಿ ನಾವು ಚೆಕ್ ಮಾಡಿ ನೋಡಿದ್ರೆ 12 ಮಿನಿಟ್ಸ್ ವಾಕಬಲ್ ಇನ್ ರಾಷ್ಟ್ರೋತ್ತನ ಸ್ಕೂಲ್ಗೆ ತೋರಿಸ್ತಾ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಕೆಂಗೇರಿ ಟರ್ಮಿನಲ್ ಮೆಟ್ರೋ, ಮೈಸೂರು ರೋಡ್ ಅಲ್ಲಿ ಬರುವಂತಹ ಮೆಟ್ರೋ ಸ್ಟೇಷನ್ ಮತ್ತೆ BMTC ಟರ್ಮಿನಲ್ ಮೆಟ್ರೋ ಏನ್ ಬರುತ್ತೆ ಆ ಮೆಟ್ರೋ ಎಕ್ಸಾಕ್ಟ್ ನಮಗೆ 5.2 ಕಿಲೋಮೀಟರ್ ದೂರದಲ್ಲಿ ತೋರಿಸ್ತಾ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ಕನಕಪುರ ಮೈನ್ ರೋಡ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಕೂಡ ನಮಗೆ 6.3 ಕಿಲೋಮೀಟರ್ ದೂರದಲ್ಲಿ ತೋರಿಸ್ತಾ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ ಆಗಿದೆ. ಬಟ್ ಏನು ಅಂದ್ರೆ ಇದು ನಮಗೆ 2030 ಇಲ್ಲ, 2030 ಎಕ್ಸಾಕ್ಟ್ ನಮಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ. ಬಟ್ ಇದು ಕಾರ್ನರ್ ಆಗಿರೋದ್ರಿಂದ, ಆ ಡೈಮೆನ್ಷನ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳಿದ್ದಾರೆ ಬಿಲ್ಡರ್. ಇದೊಂದು ಪೂರ್ತಿ ಮಾಹಿತಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿಯಿಂದ ಯಾವ್ಯಾವ ಲೊಕೇಶನ್ ಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ವಿಡಿಯೋ ನೋಡೋಕ್ಕೂ ಮುಂಚೆನೆ ನೀವು ಡಿಸ್ಕ್ರಿಪ್ಷನ್ ನೋಡ್ಕೊಂಡು ನಿಮ್ಮ ಬಜೆಟ್ ಅಲ್ಲಿ ಏನಾದ್ರೂ ಬರುತ್ತೆ ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಂಗಳೂರಲ್ಲಿ ಯಾವುದೇ ಪ್ರಾಪರ್ಟಿಗಳಿಗೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೇಕು ಅಂದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಈಗ ಎಕ್ಸಾಕ್ಟ್ ಪ್ರಾಪರ್ಟಿ ಲೊಕೇಶನ್ ಅಲ್ಲಿ ನಾನು ಪಾರ್ಕಿಂಗ್ ಅಲ್ಲಿ ಇದೀನಿ. ಪಾರ್ಕಿಂಗ್ ಅಲ್ಲಿ ನೋಡಬಹುದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗು ಆಂಟಿ ಸ್ಕೈಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಲ್ಲಿ ವಾಲ್ಗೆ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಔಟ್ಲೆಟ್ ಗೆ ವಾಟರ್ ಮತ್ತೆ ಇಲ್ಲಿ 3 ಲೇಯರ್ಸ್ ಇರುವಂತಹ ಕೊಳೆಗೆ ಪ್ರಾವಿಷನ್ ನ ಮಾಡಿರುವಂತದ್ದು, ಗ್ಯಾಸ್ಗೆ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ನಮಗೆ ಫ್ಯಾಬ್ರಿಕೇಶನ್ ವರ್ಕ್ ಪೆಂಡಿಂಗ್ ಇದೆ. ಇಲ್ಲೆಲ್ಲ ನೋಡಬಹುದು ಎಕ್ಸೆಸ್ ವರ್ಕ್ ಎಲ್ಲ ಬರುತ್ತೆ ನಮ್ಗೆ, ಅದೆಲ್ಲ ಪೆಂಡಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ UPS ಪಾಯಿಂಟ್ ಕೂಡ ನಮಗೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಪಾರ್ಕಿಂಗ್ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ 3 ಕಾರುಗಳು ಜೊತೆಗೆ 5 ರಿಂದ 6 ಟೂ ವೀಲರ್ ನಾವು ಯಾವುದೇ ರೀತಿ ತೊಂದರೆ ಇಲ್ದಿರ ಪಾರ್ಕ್ ನ ಮಾಡ್ಕೋಬಹುದು. ಇದು ಈ ಗೇಟ್ ಏನ್ ದೊಡ್ಡದಾಗಿರೋ ಗೇಟ್ ನೋಡ್ತಾ ಇದ್ರಲ್ಲ, ಇದು ನಮ್ಗೆ ಈಸ್ಟ್ ಗೇಟ್ ಬರುತ್ತೆ. ಆ ಚಿಕ್ಕದಾಗಿರೋ ಗೇಟ್ ನೋಡ್ತಾ ಇದ್ರಲ್ಲ, ಅದು ನಮ್ಗೆ ನಾರ್ತ್ ಗೇಟ್ ಬರುತ್ತೆ. ಪಾರ್ಕಿಂಗ್ಗೆ ವಾಕಬಲ್ ಗೆ 2 ತರ ಗೇಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಪಾರ್ಕಿಂಗ್ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಲವ್ಲಿ ಕನ್ಸ್ಟ್ರಕ್ಷನ್, ನಾರ್ತ್ ಈಸ್ಟ್ ಕಾರ್ನರ್, ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. BDA ಪ್ರಾಪರ್ಟಿ ಆಗಿದೆ. ಆಕ್ಷನ್ ಅಲ್ಲಿ ಬೈ ಮಾಡಿದ್ರಿಂದ ಯಾವುದೇ ರೀತಿ ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. 100% ಲೋನ್ ಬರುತ್ತೆ. ಏನ್ ಮೆಜರ್ಮೆಂಟ್ ಇದೆಯೋ ಅದೇ ಮೆಜರ್ಮೆಂಟ್ ಗೆ ನಮ್ಗೆ ಮನೆನ ಕಟ್ಟಿರುವಂತದ್ದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಇಲ್ಲಿ ನಮ್ಗೆ ಸ್ಟೇರ್ಕೇಸ್ಗೆ ಆಂಟಿ ಸ್ಕೈಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. 2 ಲೇಯರ್ಸ್ ಇರುವಂತಹ ಟೇಲ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ನು ಮೈನ್ ಡೋರ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡ್ಬೋದು, ನಾರ್ತ್ ಫೇಸಿಂಗ್ ಡೋರ್ ಇದು, ನಂದಿ ಬಾಗ್ಲು ಬರುವಂತಹ ದ್ವಾರ ಇದು. ಈ ವಾಲ್ಗಳಿಗೆಲ್ಲ ನೋಡ್ಬೋದು ವೀಕ್ಷಕರೇ, 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಮೈನ್ ಡೋರ್ ಆಪೋಸಿಟ್ ಅಲ್ಲಿ ಇಲ್ಲೊಂದು ನಮ್ಗೊಂದು ಸ್ಟ್ರಕ್ಚರ್, ಒಂದು ಸ್ಕ್ವೇರ್ ಆಗಿ ಒಂದು ಪಾಯಿಂಟ್ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇನ್ ಕೇಸ್ ನಮ್ಗೆ ಬೇಕಾಗಿರುವಂತಹ ಲೋಗೋ ಕೂಡ ನಾವು ಇಲ್ಲಿ ಮೌಂಟ್ ನ ಮಾಡ್ಕೋಬಹುದು. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಸಭಾಂಗಣ, ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗಗೆ ಪ್ರಾವಿಷನ್ ಮಾಡಿರುವಂತಹ ಹಾಲು. ಈ ಪೋರ್ಷನ್ ಇಲ್ಲಿ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ಇಲ್ಲೊಂದು ನಮ್ಗೆ ಸ್ಕ್ವೇರ್ ಆಗಿ ಒಂದು ಆರ್ಚ್ ಟೈಪ್ ಅಲ್ಲಿ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಸೆಂಟ್ರಲ್ ನಮ್ಗೆ ನ್ಯಾಚುರಲ್ ಸ್ಟೋನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನದು ಫೋಟೋ ಫ್ರೇಮು, ಬೇರೆ ತರ ವಾಸ್ತುಗೆ ಸಂಬಂಧಪಟ್ಟಿರುವಂತಹ ಐಟಮ್ಸ್, ಲೋಗೋಗಳು ಏನಾದ್ರು ಬೇಕು ಅನ್ನೋರು ಕೂಡ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಹಾಲ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಬಟ್ ಏನಂದ್ರೆ ಸ್ವಲ್ಪ ಮೆಜರ್ಮೆಂಟ್ ಕಡಿಮೆ ಬರೋದ್ರಿಂದ ಟಿವಿ ಕ್ಯಾಬಿನೆಟ್ ನ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಬಟ್ ಅಕಾಮಡೇಷನ್ ತುಂಬಾ ನಮ್ಗೆ ಚೆನ್ನಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್, ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು, ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ವಿತ್ ಸ್ಟೋರೇಜು, ಇದೆಲ್ಲ ನಮ್ಗೆ ಪಾಲಿಶಿಂಗ್ ವರ್ಕ್ ಆಗುವಂತಹ ಮೆಟೀರಿಯಲ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ವುಡ್ಗೂ ಕೂಡ ನಮ್ಗೆ, ಅಂದ್ರೆ ಈ ವಾಲ್ಗೂ ಕೂಡ ನಮ್ಗೆ ವುಡ್ ಪ್ಯಾನೆಲ್ ನ ಮಾಡಿದ್ರೆ ಚಿಕ್ಕದಾಗಿರುವಂತಹ ಒಂದು ವಾರ್ಡ್ರೋಬ್ ವರ್ಕ್ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ.
ಸಾರಿ ವಾರ್ಡ್ರೋಬ್ ಅಲ್ಲ, ಇದು ಕಾಮನ್ ಬಾತ್ರೂಮ್ ವರ್ಕು. ಓಕೆ, ಡೋರ್ ಸೈಜ್ ನೋಡಿ 2mm ಬರುತ್ತೆ ಈ ಸೈಜು. ಅಷ್ಟು ದೊಡ್ಡ ಡೋರ್ನ ನಮ್ಗೆ ಇಲ್ಲಿ ಹಾಕೊಟ್ಟಿರುವಂತದ್ದು. ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ, ಗೊತ್ತೇ ಆಗಲ್ಲ ನಮ್ಗೆ. ಪ್ರಾಮಿಸ್ ಆಗಿ ನಮಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ನೋಡಿ ಹಿಂಗೆ ಮಾಡಿದ್ದಾರೆ, ವಾರ್ಡ್ರೋಬ್ ಇದ್ದಂಗೆ ಇದೆ ಅದು. ಜಸ್ಟ್ ಅದು ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಅಲ್ಲೂ ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ಓಡಾಡೋಕೆ, ಸೋಫಾ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾ ಪ್ರಾವಿಷನ್ ಮಾಡಿರುವಂತದ್ದು. ಟೀ ಟೇಬಲ್ ಇಟ್ಕೊಂಡು ಕೂಡ ಆ ಪೋರ್ಷನ್ ಫುಲ್ ಓಡಾಡಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಹಿಂದಗಡೆ ಎಕ್ಸಾಕ್ಟ್ ಏನು ನಾರ್ತ್ ಈಸ್ಟ್ ಮತ್ತೆ ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. ಡೋರು ಕೂಡ ನೋಡಿ ಒಳ್ಳೆ ಅಚಿಂಗ್ ಆಗಿದೆ, ನೋಡಿ ಚೆನ್ನಾಗಿದೆ. ಕಾರ್ವಿಂಗ್ಸ್ ಅಲ್ಲಿ ನಮ್ಗೆ ಮುಂದೆ ಬಂದಿರುವಂತದ್ದು. ಓಕೆ, ವೈಟ್ ವೆಟ್ರೋಫೆಟಲ್ಸ್, POP, LED ಲೈಟ್ಸ್, ಇಲ್ಲೊಂದು ನಮ್ಗೆ ಗ್ರಾನೈಟ್ ಸ್ಲ್ಯಾಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೂಡ ನಮ್ಗೆ ಮಾಡಿದ್ದಾರೆ. ಟೀಕುಡ್ ಡೋರು ಜೊತೆಗೆ ಮುಂದೆ ಡೆಪ್ತ್ ಬಂದಿರುವಂತಹ ಈ ಪೋರ್ಷನ್ ಅಲ್ಲಿ ನಮ್ಗೆ ಕನ್ವಿನ್ಸ್ ಬಂದಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬೋದು ನಮ್ಗೆ ಸೌತ್ ಈಸ್ಟ್ ಬರುತ್ತೆ, ಅಗ್ನಿಮೂಲೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮ್ಗೆ ಕಿಚನ್ ನ ಪ್ರಾವಿಷನ್ ಮಾಡಿದ್ದಾರೆ. ನೋಡಿದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ವಾರ್ಟ್ಸ್ ಗ್ರಾನೈಟ್ ನ ನಮ್ಗೆ ಈ ಕಿಚನ್ ಸ್ಲ್ಯಾಬ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇಲ್ಲಿ ಸಿಂಕ್ ಆಪ್ಷನ್, ಇಲ್ಲಿ ಸಿಂಕ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಾವೊಂದು 3 ಜನ ಕುತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್, ರೌಂಡ್ ಟೇಬಲ್ ಕೂಡ ನಾವು ಇಲ್ಲಿನ ಮೌಂಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಓಡಾಡಕ್ಕೆ ತುಂಬಾನೇ ಜಾಗ ಕೊಟ್ಟಿದ್ದಾರೆ ಈ ಕಿಚನ್ ಅಲ್ಲಿ. ಸ್ಟೂಲ್ ಒಂದಿದೆಯಲ್ಲ, ಅಲ್ಲೂ ಕೂಡ ನಾವು ಡೈನಿಂಗ್ ಏರಿಯಾನ ಸೆಟಪ್ ಬೇಕಾದ್ರೆ ಸೆಟಪ್ ನ ನಾವು ಕೂಡ ಮಾಡ್ಕೋಬಹುದು. ಸೂಪರ್ ಆಗಿ ನಮ್ಗೆ ಕಿಚನ್ ಬಿಲ್ಡ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ನಮ್ಗೆ ಈ ಪೋರ್ಷನ್ ಎಲ್ಲ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಗ್ಲಾಸ್ ಪ್ರಾವಿಷನ್ ಇರುವಂತಹ ಡೋರ್ ನ ಕೂಡ ನಮ್ಗೆ ಮೌಂಟ್ ಮಾಡಿದ್ದಾರೆ ವಿತ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಮೇಂಟೆನೆನ್ಸ್ ಈಸಿಗೋಸ್ಕರ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ ಗಳಿಗೆ. ಗ್ಯಾಸ್ ಪ್ರಾವಿಷನ್ ಕೆಳಗಡೆ ನೋಡಿದ್ರೆ ಪಾರ್ಕಿಂಗ್ ಇಂದ ಎಕ್ಸಾಕ್ಟ್ ನಮಗೆ ಕಿಚನ್ ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ಲಾಫ್ಟ್ ಗಳ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಲಾಫ್ಟ್ ಕೆಳಗಡೆ ಕೂಡ ನಮ್ಗೆ ಇಲ್ಲಿ ಪ್ರೊಫೈಲ್ ಲೈಟ್, ವಾರ್ಮ್ ಲೈಟ್ ಕೂಡ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಸ್ಟೋರೇಜು, ಇಲ್ಲಿ ಫ್ರಿಡ್ಜ್ ಒಳಗಡೆ ಹೋಯ್ತು ಅಂದ್ರೆ ಯಾವುದೇ ರೀತಿ ಕಂಜಸ್ಟೇ ಆಗೋದಿಲ್ಲ, ನಮ್ಗೆ ತೊಂದರೆನೇ ಆಗೋದಿಲ್ಲ. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಈ ಕಿಚನ್ ನ ಬಿಲ್ಡ್ ಮಾಡಿದ್ರೆ ಅಲ್ಟಿಮೇಟ್ ಆಗಿದೆ. ತುಂಬಾನೇ ಚೆನ್ನಾಗಿ ನಮ್ಗೆ ಬಂದಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಗಳನ್ನ ನೋಡೋಣ. ಬಟ್ ಈ ಮನೇಲಿ ಇನ್ನ ಪೆಂಡಿಂಗ್ ವರ್ಕ್ ಏನು ಅಂತ ಅಂದ್ರೆ SS ವರ್ಕ್ ಇದೆ. ಈ ಹಾಲಲ್ಲಿ ಈ ಪೋರ್ಷನ್ ಫಸ್ಟ್ ಫ್ಲೋರ್ ಮತ್ತೆ ನಮ್ಗೆ ಗ್ಲಾಸ್ ಹಾಕೊಡ್ತೀನಿ ಅಂತ ಹೇಳಿದ್ರೆ, ಇದು ಕ್ಯಾಬಿನೆಟ್ ಪಕ್ಕ ಸ್ವಲ್ಪ ಬಂದಿರೋರಿಗೆ ನೋಡೋದಕ್ಕೊಂದು ಐಫೈ ಆಗಿರ್ಲಿ ಅನ್ನೋದಕ್ಕೆ ಗ್ಲಾಸ್ ಬರುತ್ತೆ. ಮೇಲ್ಗಡೆ SS ವರ್ಕ್ ಬರುತ್ತೆ ಅಂತ ಹೇಳ್ಬೋದು. ಫ್ರೇಮ್ಸ್ ಎಲ್ಲ ನಮ್ಗೆ ವುಡ್ ಫ್ರೇಮ್ಸ್ ಗಳು ಬರುತ್ತೆ. ಪಿಲ್ಲರ್ಸ್ ಎಲ್ಲ ನಮ್ಗೆ ವುಡ್ ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದಿದೀವಿ. 2 ಮಾಸ್ಟರ್ ಬೆಡ್ರೂಮ್ ವಿತ್ ಒಂದು ಕಾಮನ್ ಬಾಲ್ಕನಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಓಕೆ, ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ನೋಡ್ತಾ ಇದ್ರೆ ಕ್ಲೀನ್ ಆಗಿ ನಮ್ಗೊಂದು ಐಡಿಯಾ ಬರ್ತಾ ಇದೆ. 3 ಕಡೆ ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ಇವತ್ತು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಈ ಪೋರ್ಷನ್ ಅಲ್ಲಿ ನಮ್ಗೆ ವಿತ್ ಡ್ರೆಸ್ಸಿಂಗು, ಇಲ್ಲಿ ಟಿವಿ ಕ್ಯಾಬಿನೆಟ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಫುಲ್ ವುಡ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಲವ್ಲಿ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ದೊಡ್ಡದಾಗಿದೆ. ವಾಲ್ ಮೌಂಟೆಡ್ ಕಮೋಡು, 2x4 ವೆಟ್ರೋಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಡ್ರೈ ವಾಟರ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೂ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ವೆಂಟಿಲೇಷನ್ಗೋಸ್ಕರ ಇದೊಂದು ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ರೋಡ್ ಸೈಡ್ ಇಂದಾನೆ ಬರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ. ಬೆಡ್ರೂಮ್ ಅಂತೂ ಅಲ್ಟಿಮೇಟ್, ತುಂಬಾ ಕ್ಲೀನ್, ನೀಟ್, ಚೆನ್ನಾಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುವಂತಹ ಬೆಡ್ರೂಮೇ ಇದು, ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ, ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಕ್ರಾಸ್ ವೆಂಟಿಲೇಷನ್ ನೋಡಿ. ಈಸ್ಟ್ಗೂ ನಮಗೆ ವಿಂಡೋ ಇದೆ, ನಾರ್ತ್ಗೂ ವಿಂಡೋ ಇದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ವಿತ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ವಿಂಡೋ ಪಕ್ಕದಲ್ಲಿ ಕೂಡ ನಾವು ಒಂದು ಕಾಟ್, ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಚೆನ್ನಾಗಿದೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ನಮಗೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗು ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿರುವಂತದ್ದು. 2x4 ವೆಟ್ರೋಫೆಟಲ್ಸ್ ವಿತ್ ವಿಂಡೋ ವಿತ್ ಎಕ್ಸಾಕ್ಟ್ ಫ್ಯಾನ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು ವಿತ್
ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕರ್ಟ್ ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ನಮಗೆ ಈ ಬಾತ್ರೂಮ್ ಬಂದಿದೆ ಅಂತಾನೆ ಹೇಳ್ಬೋದು. ಬಟ್ ಬೆಡ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ವುಡ್ ವಿಷಯ ಹೇಳಿಲ್ಲ ನಾನು. ವುಡ್ ಎಲ್ಲ ಬಂದು ನಮಗೆ ಟೀಕ್ವುಡ್ ಫ್ರೇಮ್ಸ್ ಗಳು ನಮಗೆ ಯೂಸ್ ಮಾಡಿರುವಂತದ್ದು. ನೋಡಿದ್ರಲ್ಲ, ಇದು ಓಪನ್ ಬಾಲ್ಕನಿ. ಈ ಪೋರ್ಷನ್ 2 ಬೆಡ್ರೂಮ್ ಗಳಿಗೂ ಸೇರಿ ಬಂದಿರುವಂತಹ ಓಪನ್ ಬಾಲ್ಕನಿ. ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಬಟ್ ಇಲ್ಲಿ ಇನ್ನ ಫ್ಯಾಬ್ರಿಕೇಶನ್ ವರ್ಕ್ ಅಂದ್ರೆ SS ವರ್ಕ್ ವಿತ್ ಟಫ್ ಅಂಡ್ ಗ್ಲಾಸ್ ವರ್ಕ್ ನಮ್ಗಿನ್ನ ಪೆಂಡಿಂಗ್ ಇದೆ. ವಿತಿನ್ ಇನ್ನೊಂದು 5 days ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಇಷ್ಟು ಬೇಗ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ, ತುಂಬಾ ಜನ ರಿಕ್ವೈರ್ಮೆಂಟ್ ಇದೆ, ತುಂಬಾ ಜನ ಫೋನ್ ಮಾಡಿರೋ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬೇಕು ಅಂತ. ಆ ಒಂದು ಪರ್ಪಸ್ ಗೆ ನಾನು ಇಷ್ಟು ಬೇಗ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇದೀನಿ. ಸೇಮ್ ಈ ಬಾಲ್ಕನಿ ನೋಡೋ ಅವಶ್ಯಕತೆ ಇಲ್ಲ. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ ಬಾಲ್ಕನಿ ಪಕ್ಕದಲ್ಲಿ ನೋಡೋರಲ್ಲ, ಕೆಳಗಡೆ ನೋಡೋದ್ರಲ್ಲ ವೀಕ್ಷಕರೇ, ಮಾಸ್ಟರ್ ಬೆಡ್ರೂಮ್ ವಿತ್ ಕಾಟ್ ಎಲ್ಲ ಮಾಡಿ ತುಂಬಾ ಐಫೈ ಆಗಿ ಮಾಡಿಲ್ಲ. ಸೇಮ್ ಸ್ಟ್ರಕ್ಚರ್ ಅಲ್ಲೇ ಬಂದಿರುವಂತದ್ದು. ಬಟ್ ಇಲ್ಲಿ ನಮಗೆ ಕಾಟಿಗೆ ಪ್ರಾವಿಷನ್ ಮಾಡಿಲ್ಲ. ರೂಮ್ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ವಾಲ್ಗೆ ಚೆನ್ನಾಗಿರುವಂತಹ ಒಂದು ಪೈಂಟ್ ಮಾಡಿದ್ದಾರೆ ವಿತ್ POP ವಿತ್ LED ಲೈಟ್. ಇಲ್ಲೂ ಕೂಡ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಪಕ್ಕ ವಿತ್ ಸ್ಟೋರೇಜ್ ಸ್ಪೇಸ್, ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ಟಿವಿ ಕ್ಯಾಬಿನೆಟ್. 2 ಮಾಸ್ಟರ್ ಬೆಡ್ರೂಮ್ ಗಳಿಗೆ 2 ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಲಲ್ಲೂ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಸ್ಟಡಿ ಯೂನಿಟ್ ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲಾ ರೀತಿಯ ಸೌಲಭ್ಯ ಸೌಕರ್ಯಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಅಟ್ಯಾಚ್ ಬಾತ್ರೂಮ್ ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ ಇಲ್ಲಿ ವರ್ಕ್ ನಮಗೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ಭುತವಾಗಿದೆ. ಈ ಪೋರ್ಷನ್ ಅಲ್ಲಿ ಇನ್ನ ವೆಂಟಿಲೇಷನ್ಗೆ ರೋಡ್ ಸೈಡ್ ಅಂದ್ರೆ ನಾರ್ತ್ ಸೈಡ್ ಇಂದ ಬರುವಂತಹ ಗಾಳಿಗೆಗೋಸ್ಕರ ವಿಂಡೋನ ಕೊಟ್ಟಿರುವಂತದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಸಿಟ್ಟಿಂಗ್ ಏರಿಯಾದಲ್ಲಿ ಇದೀವಿ ನೋಡಿ. ಈ ಮನೆಗೆ ಎಲ್ಲಾ ರೀತಿಯ ಅಡ್ವಾಂಟೇಜ್ ಏನು ಅಂದ್ರೆ, ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ನಮ್ಗೆ ಟೆರೆಸ್ ವರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇದು ಸಿಟ್ಟಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲ ನಮ್ಗೆ ಸಿಟ್ಟಿಂಗ್ ಏರಿಯಾ ಬೇಡ, ನನಗೆ ಹೋಮ್ ಥಿಯೇಟರ್ ಬೇಕು, ಹೋಮ್ ಥಿಯೇಟರ್ ಬೇಕಾ ಮಾಡ್ಕೋಬಹುದು. ಇಲ್ಲ ನನಗೆ ಜಿಮ್ ರೂಮ್ ಬೇಕಾ ನೀವು ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ಅನುಕೂಲ ತಕ್ಕನಂಗೆ ಈ ಪೋರ್ಷನ್ ನ, ಈ ಸ್ಪೇಸ್ ನ ನಾವು ಯೂಸ್ ಮಾಡ್ಕೋಬಹುದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪವರ್ ಪಾಯಿಂಟ್ ಇದೆ. ಇಲ್ಲೂ ಕೂಡ ಏನೋ ಒಂದು ಆಂಗಲ್ ಹಾಕೊಂಡ್ರೆ ಬಟ್ಟೆ ಇಲ್ಲೇ ಕೂಡ ನಾವು ಹಾರಾಕೋಬಹುದು. ಇನ್ನ ಬೇರೆ ತರ ನಮ್ಗೆ ಏನಾದ್ರು ಈ ಪೋರ್ಷನ್ ನ ಒಂದು ಪಾರ್ಟಿ ರೂಮ್ ತರ ಮಾಡ್ತೀವಿ, ಇಲ್ಲ ಒಂದು ಸ್ಟುಡಿಯೋ ತರ ಮಾಡ್ಕೊಳ್ತೀವಿ, ಜಿಮ್ ರೂಮ್ ಮಾಡ್ಕೊಳ್ತೀವಿ, ಯೋಗ ರೂಮ್ ಮಾಡ್ಕೊಳ್ತೀವಿ, ಇಲ್ಲ ನಾವು ಹೋಮ್ ಥಿಯೇಟರ್ ಮಾಡ್ಕೊಳ್ತೀವಿ ಅಂದ್ರೆ ಯಾವ ತರ ಬೇಕಾದ್ರೂ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಮಾಡಿ ಬಿಟ್ಟಿರುವಂತದ್ದು. ಫ್ಲೋರಿಂಗ್ ನೋಡ್ಬೋದು ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 3 ಕಡೆ ವಾಲ್ ಆಗಿದೆ, ಮೇಲ್ಗಡೆ ಮೋಲ್ಡ್ ಆಗಿರೋದ್ರಿಂದ POP ವಿತ್ LED ಲೈಟ್ ಪ್ರಾವಿಷನ್ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಚೆನ್ನಾಗಿದೆ ನೋಡಿ. ಮನೆ ಮಾತ್ರ ಅದ್ಭುತವಾಗಿ ಬಂದಿದೆ. ಏನು ಅಂದ್ರೆ ಸ್ವಲ್ಪ ಮೆಜರ್ಮೆಂಟ್ ಅಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಅನ್ನೋದೊಂದು ಬಿಟ್ರೆ, 600 ಅಡಿಲಿ ಕಟ್ಟೋದಕ್ಕಿಂತ ತುಂಬಾ ಅದ್ಭುತವಾಗಿ ಈ ಮನೆನ ಕಟ್ಟಿದ್ದಾರೆ. ಗಾಳಿ ಬೆಳಕಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ಟೆರೆಸ್ಗೆ ಹೋಗೋಣ. ಫುಟ್ಲೈಟ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ, ಯೂಸ್ ಮಾಡಿರುವಂತದ್ದು. ಫುಲ್ ಇಲ್ಲಿವರೆಗೂ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಈಗ ಎಕ್ಸಾಕ್ಟ್ ನಾನು ಟೆರೆಸ್ ಅಲ್ಲಿ ಇದೀನಿ. ಆ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು MS ಡೋರ್ ಒಂದು ಹಾಕಿದ್ರು. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು MS ಡೋರ್ ಹಾಕಿದ್ದಾರೆ ನೋಡಿ. ಅಲ್ಲಿ ಓಪನ್ ಸ್ಪೇಸ್ ಏನಿತ್ತು ನಮ್ಗೆ, ಅಲ್ಲೂ ಕೂಡ ನಮ್ಗೆ ಒಂದು MS ಡೋರು. ಈ ಪೋರ್ಷನ್ ಒಂದು MS ಡೋರ್ ಇದೆ. ಇಲ್ಲೂ ಕೂಡ ನಮ್ಗೆ ವಾಷಿಂಗ್ ಮಿಷಿನ್ ಗೆ ಸೋಲಾರ್ ಪಾಯಿಂಟ್ ಗಳಿಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಟೆಲಿವಿಷನ್ ಕೇಬಲ್ ವರ್ಕು ಆಲ್ರೆಡಿ ನಮ್ಗೆಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಇಲ್ಲಿ ಬಟ್ಟೆ ಹಾರಕೋದಕ್ಕೂ ಕೂಡ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಆಂಗಲ್ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮ್ಗೆ ದೇವ್ರ ಮನೆ ಇದೆ. ಎಕ್ಸಾಕ್ಟ್ ನಮ್ಗೆ ಕೊಬೇರಿನ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ವಾಷಿಂಗ್ ಮಿಷಿನ್ ಗೆ ಪಾಯಿಂಟ್ ಇಲ್ಲೂ ಕೂಡ ನಮ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆ ಓಪನ್ ಸ್ಪೇಸ್ ಸಿಟ್ಟಿಂಗ್ ಏರಿಯಾ ಏನಿತ್ತು, ಸಿಟ್ಟಿಂಗ್ ಏರಿಯಾದಲ್ಲಿ ಕೂಡ ನಮ್ಗೊಂದು ವಾಷಿಂಗ್ ಮಿಷಿನ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಹೇಳಿದ್ನಲ್ಲ ಅವಾಗ್ಲೇ, ಬಿಲ್ಡ್ರು ಅದ್ಭುತವಾಗಿ ಮನೆಯನ್ನ ಕಟ್ಟಿದಾರಂತ. ಅದೇ ಶೈಲಿಯಲ್ಲಿ ಮನೆಯನ್ನ ಕಟ್ಟಿರುವಂತದ್ದು. ಎಲ್ಲಾ ರೀತಿಯ ಸೌಕರ್ಯಗಳೊಂದಿಗೆ ಮನೆ ಇರುವಂತದ್ದು. ನಾರ್ತ್ ಈಸ್ಟ್ ಕಾರ್ನರ್ ಗಾಳಿ ಬೆಳಕಿಗೆ ಪ್ರತಿ ಒಂದಕ್ಕೂ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಷ್ಟು ಕ್ಲೀನಾಗಿ ಮನೆಯನ್ನ ಕಟ್ಟಿದ್ದಾರೆ. ಅದ್ಭುತವಾಗಿದೆ. ಇನ್ನು ಮ್ಯಾನ್ಯಲ್ ಆಗಿ ಬಟ್ಟೆ ಒಗಿತೀನಿ ಅಂತೀರಾ ನೋಡಿ, ಅದಕ್ಕೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ. ವಾಲ್ಗಳಿಗೆ ಡ್ಯಾಮೇಜ್ ಆಗಿದ್ರೆ 2x4 ವೆಟ್ರೋಫಿಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಲವ್ಲಿ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, BDA ಪ್ರಾಪರ್ಟಿ ಆಕ್ಷನ್ ಅಲ್ಲಿ ತಗೊಂಡು ಕಟ್ಟಿರುವಂತಹ ಮನೆನೇ ಈ ಮನೆ, ನಾರ್ತ್ ಈಸ್ಟ್ ಕಾರ್ನರ್.
ಸೂಪರ್ ಅಂದ್ರೆ ಸೂಪರ್ ಇದೆ. ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳಿಗೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಏನಾದ್ರು ಕೊಡ್ಬೇಕಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.